ಬಸವಣ್ಣನವರಿಗೆ ಲಿಂಗಾಯತರು, ಅಂಬೇಡ್ಕರ್ ಅವರಿಗೆ ದಲಿತರು, ಶಿವಾಜಿ ಅವರಿಗೆ ಮರಾಠಿಗರು, ಸಂಗೊಳ್ಳಿ ರಾಯಣ್ಣನವರಿಗೆ ಕುರುಬರು ಅನ್ನೋ ಈ ದೇಶದಲ್ಲಿ ಇಮ್ಮಡಿ ಪುಲಿಕೇಶಿ ಅವರಿಗೆ ಯಾರು ಅನ್ನೋ ಪ್ರಶ್ನೆ ಇದೆ. ಏಪ್ರಿಲ್ 4 ಒಬ್ಬ ಕನ್ನಡಿಗ ರಾಜನು ಇಡೀ ಉತ್ತರ ಭಾರತವನ್ನೇ ನಡುಗಿಸಿದ ದಿನ. ಹೌದು, ಆತನೇ ನಮ್ಮ ಹೆಮ್ಮೆಯ ಇಮ್ಮಡಿ ಪುಲಿಕೇಶಿ. ಅದು ಕೇವಲ ಇಮ್ಮಡಿ ಪುಲಿಕೇಶಿ ವಿಜಯೋತ್ಸವ ಅಷ್ಟೇ ಆಗಿರ್ಲಿಲ್ಲ, ಅದು ಇಡೀ ಕನ್ನಡಿಗರ ವಿಜಯದ ದಿನ ಆಗಿತ್ತು. ಇವತ್ತು ನಾವು ಹೆಮ್ಮೆ ಪಡೋ ಕರ್ನಾಟಕ ಒಮ್ಮೆ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ ಆಗಿತ್ತು. ಆ ಸಾಮ್ರಾಜ್ಯದ ಚಕ್ರವರ್ತಿನೇ ಇಮ್ಮಡಿ ಪುಲಿಕೇಶಿ. ಚಾಲುಕ್ಯ ವಂಶದ ಅಜಯ ರಾಜ 7ನೇ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ಆಳುತ್ತಿದ್ದ ದೊಡ್ಡ ಸಾಮ್ರಾಟ್ ಹರ್ಷವನ್ನು ಸಂಪೂರ್ಣ ಉತ್ತರ ಭಾರತವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ. ಆದ್ರೆ ದಕ್ಷಿಣಕ್ಕೆ ಬರೋಕೆ ಯತ್ನ ಮಾಡಿದಾಗ ಅವನಿಗೆ ಎದುರಾಗಿ ನಿಂತವನೇ ನಮ್ಮ ಕನ್ನಡಿಗ ಇಮ್ಮಡಿ ಪುಲಿಕೇಶಿ. ನರ್ಮದಾ ನದಿಯ ತೀರದಲ್ಲಿ ನಡೆದ ಯುದ್ಧದಲ್ಲಿ ಪುಲಿಕೇಶಿ ಹರ್ಷನನ್ನೇ ತಡಿತಾನೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಉತ್ತರ ಭಾರತದ ಮಹಾರಾಜನನ್ನು ಒಬ್ಬ ದಕ್ಷಿಣ ಭಾರತದ ರಾಜ ಸೋಲಿಸ್ತಾನೆ. ಅವತ್ತು ಗೆದ್ದದ್ದು ಕೇವಲ ಯುದ್ಧವಲ್ಲ, ಇತಿಹಾಸ. ಇದರಿಂದ ನರ್ಮದಾ ನದಿ ಉತ್ತರ ಮತ್ತು ದಕ್ಷಿಣದ ಗಡಿಯಾಯಿತು. ಪುಲಿಕೇಶಿಯ ಮಹತ್ವ ಎಷ್ಟಿತ್ತು ಅಂದ್ರೆ, ಪರ್ಷಿಯಾದ ಮಹಾರಾಜ ಖೋಸ್ರೋ ಟು ಕೂಡ ಅವನ ಜೊತೆ ಸ್ನೇಹ ಬೆಳೆಸ್ತಾನೆ. ಒನ್ ಟೈಮಲ್ಲಿ ಕರ್ನಾಟಕದ ರಾಜನಿಗೆ ವಿದೇಶಗಳು ಗೌರವ ಕೊಟ್ಟಿದ್ವು. ಆದ್ರೆ ಇಂದು ನಾವು ನಮ್ಮ ಇತಿಹಾಸ ಮರೀತಿದ್ದೇವೆ. ನಮ್ಮ ಮಕ್ಕಳು ಪುಲಿಕೇಶಿಯ ಹೆಸರು ಕೇಳಿದ್ರೆ ಗೊತ್ತಿಲ್ಲ ಅನ್ನುವಂತ ಪರಿಸ್ಥಿತಿ ಇದೆ. ಒಂದ್ ವೇಳೆ ಅವರು ಒಂದು ಪ್ರಭಾವಿ ಜಾತಿಯವರಾಗಿದ್ರೆ ಆ ಜಾತಿಯವರು ಹೊತ್ತು ಮೆರೆಸ್ತಿದ್ರೇನು? ಇದು ನಮ್ಮ ದೌರ್ಬಲ್ಯ ಅಂತ ಅನ್ಸುತ್ತೆ. ಕರ್ನಾಟಕದ ಗೌರವ, ಕನ್ನಡಿಗರ ಶಕ್ತಿ, ನಮ್ಮ ಇತಿಹಾಸನ ನಾವು ಉಳಿಸ್ಬೇಕು. ಇಮ್ಮಡಿ ಪುಲಿಕೇಶಿ ಅಂತಹ ಮಹಾನ್ ರಾಜರು ನಮಗೆ ಸ್ಫೂರ್ತಿ.